ಆಲೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರಿಗೆ ಸಂತಾಪ ಸೂಚನೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರಿಗೆ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಚೇಗೌಡ ಅವರ ನೇತೃತ್ವದಲ್ಲಿ ಆಲೂರಿನ ಕಸಾಪ ಭವನದಲ್ಲಿ ಪಕ್ಷಾತೀತವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕುಟುಂಬದ ಶಕ್ತಿಯಾಗಿ ಮಾದರಿಯಾಗಿದ್ದರು. ದೇಶದ ರಾಜಕೀಯ ವ್ಯವಸ್ಥೆಗೆ ಪ್ರಧಾನಿ, ಮುಖ್ಯಮಂತ್ರಿ ಹಾಗೂ ಸಚಿವರನ್ನ ಕೊಡುಗೆಯಾಗಿ ನೀಡಿದ ಮಹಾ ತಾಯಿ ಚೆನ್ನಮ್ಮ ಅವರಲ್ಲಿದ್ದ ತಾಳ್ಮೆ ಮತ್ತು ಸಂಸ್ಕಾರದಿಂದ ಕುಟುಂಬದಲ್ಲಿ ಉತ್ತಮ ನಾಯಕರು ರೂಪುಗೊಳ್ಳಲು ಸಾಧ್ಯವಾಯಿತು. ಭಾನುವಾರ ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನಿಂದ ಹೊರಟ ಅವರ ಮೃತದೇಹದ ಅಂತಿಮ ಯಾತ್ರೆಯು ಹೊಳೆ ನರಸೀಪುರವನ್ನು ತಲುಪಲು ಸುಮಾರು 17 ಗಂಟೆಗಳ ಕಾಲ ಸಮಯ ತೆಗೆದುಕೊಂಡಿತ್ತು ಎಂದರೆ, ಅಂತಿಮ ದರ್ಶನ ಪಡೆಯಲು ಆ ದಾರಿಯುದ್ದಕ್ಕೂ ಕಾಯ್ದು ಕುಳಿತ ಜನಸಮೂಹವನ್ನು ನೋಡಿದರೆ ಚೆನ್ನಮ್ಮನವರು ಎಷ್ಟರ ಮಟ್ಟಿಗೆ ಜನಾನುರಾಗಿಯಾಗಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅವರ ಆದರ್ಶಗಳು ಪ್ರತಿ ಮನೆ ಮನದಲ್ಲೂ ಹಸಿರಾಗಿ ಉಳಿಯಲಿವೆ ಎಂದರು. ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ ಸಂತಾಪ ಸೂಚಿಸಿ ಮಾತನಾಡಿ, ಚೆನ್ನಮ್ಮನವರು ಮಹಾದೈವ ಭಕ್ತರಾಗಿದ್ದು, ಅವರ ಜೀವಿತಾವಧಿಯಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಮಂತ್ರಿಗಳಾಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ, ಪ್ರಧಾನಿಗಳಾಗಿದ್ದಾಗ ಹಾಗೂ ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದಿನವೂ ಕೂಡ ಮಾಧ್ಯಮದ ಮುಂದೆ ಹೇಳಿಕೆ ಕೊಡದೆ ಹಾಗೂ ಯಾವುದೇ ರಾಜಕೀಯ ವಿಷಯಗಳಲ್ಲಿ ಮೂಗು ತೂರಿಸದೆ ಕುಟುಂಬ ಮತ್ತು ಮಕ್ಕಳ ಏಳಿಗೆಗೆ ಶ್ರಮಿಸುತ್ತಾ ಇತರ ರಾಜಕಾರಣಿಗಳ ಪತ್ನಿಯರಿಗೆ ಆದರ್ಶರಾಗಿದ್ದಾರೆ. ಚೆನ್ನಮ್ಮನವರಿಗೆ ಆಲೂರು ತಾಲೂಕಿನ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನ ಹೊಂದಿದ್ದು, ತಾಲೂಕಿನ ಅಭಿವೃದ್ಧಿಯ ವಿಚಾರವಾಗಿ ತಾಲೂಕಿನ ನಾಯಕರ ಜೊತೆ ಪ್ರಸ್ತಾಪಗಳನ್ನು ಮಾಡುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮುಖಂಡ ಬಿಸಿ ಶಂಕರಾಚಾರ್, ರೈತ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಚ್.ಡಿ. ಧರ್ಮರಾಜ್, ಬಿಜೆಪಿ ಮಾಜಿ ಅಧ್ಯಕ್ಷ ಕದಾಳು ಲೋಕೇಶ್, ಹಾಸನ ಸಹಕಾರ ಯೂನಿಯನ್ ಅಧ್ಯಕ್ಷ ಎಸ್.ಎನ್. ಪ್ರಕಾಶ್, ಹಾಸನ ಜಿಲ್ಲಾ ಸಹಕಾರ ಯೂನಿಯನ್ ಉಪಾಧ್ಯಕ್ಷ ರಾಜಪ್ಪಗೌಡ, ಜಿಲ್ಲಾ ಕೆಎಂಎಫ್ ನಿರ್ದೇಶಕ ಪಿಎಲ್ ಲಿಂಗರಾಜು, ತಾಲೂಕಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಎನ್ ಕಾಂತರಾಜು, ಮಾಜಿ ಸದಸ್ಯ ನಟರಾಜು ನಾಕಲಗೂಡು, ದಲಿತ ಮುಖಂಡರಾದ ಕೇಕರಹಳ್ಳಿ ಬಸವರಾಜ್, ಬಿಜೆಪಿ ಮುಖಂಡ ಹೇಮಂತ್ ಕುಮಾರ್, ಕರವೇ ಜಿಲ್ಲಾ ಕಾರ್ಯದರ್ಶಿ ರಘು ಪಾಳ್ಯ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿ ಚೆನ್ನಮ್ಮನವರ ಆದರ್ಶಗಳನ್ನು ಪ್ರತಿಯೊಬ್ಬ ಮಹಿಳೆಯರು ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಬಿಸಿ ಶಂಕರಾಚಾರ್, ಅಜ್ಜೇಗೌಡ, ಹಾಸನ್ ಹಾಲು ಒಕ್ಕೂಟದ ನಿರ್ದೇಶಕ ಪಿಎಲ್ ಲಿಂಗರಾಜು, ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಸ್ಎನ್ ಪ್ರಕಾಶ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿವಿ ಲಿಂಗರಾಜು, ಕೆಎನ್ ಕಾಂತರಾಜು, ನಟರಾಜು ನಾಕಲಗೂಡು, ರಘು ಪಾಳ್ಯ, ದಲಿತ ಮುಖಂಡರಾದ ಗೇಕರವಳ್ಳಿ ಬಸವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಳ್ಳೆದಾಗಿದೆ, ಸಾರ್ವಜನಿಕರಿಗೆಲ್ಲ ಒಳ್ಳೆದಾಗಿದೆ. ಅವ್ರಿಗೇನು ಯಾವ ಪಾರ್ಟಿ ಇದ್ದರೂ ಕೇಳೋಂಥ ಅಗತ್ಯ ಇರಲಿಲ್ಲ. ಅವರಿಗೆ ಬಹುಶಃ ಈ ಥರದ ಕಾಯಿಯನ್ನು ನಾವು ಕಳ್ಕೊಂಡಿದ್ದೇವೆ. ಮೊನ್ನೆ ಕೂಡ 3 ದಿನಗಳ ಕಾಲ ಇಡೀ ಜಿಲ್ಲೆಯಲ್ಲ, ಹೊರ ಜಿಲ್ಲೆಯಿಂದಲೂ ಕೂಡ ಬಂದು ಅವರಿಗೆ ಅಶ್ರುತರ್ಪಣೆಯನ್ನು ಮಾಡಿದ್ದಾರೆ. ಅವರ ಒಂದು ಮಾದರಿ ನಮ್ಮೆಲ್ಲ ಮಹಿಳೆಯರಿಗೆ, ಒಬ್ಬ ಎಲ್ಲ ರಾಜಕೀಯ ಮಾಡೋರಿಗೆಲ್ಲ ಇರಲಿ ಅಂತ ಆಶಿಸಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 30ನೇ ತಾರೀಕು ಮಾಡಿದಾಗ ಆ ಜಾಗವನ್ನು ಸಾಯಂಕಾಲದೊಳಗೆ ಎಷ್ಟು ಲೆವೆಲ್ ಮಾಡಿ, ಜೊತೆಗೆ ಅವರ ಸಮಾಧಿನ ಎಲ್ಲಿ ಮಾಡಬೇಕು ಅಂತ ಅವರು ಹುಡುಕಾಡ್ತಾ ಇದ್ದಂಥ ಸಂದರ್ಭ ನಾನು ನೋಡಿದೆ. ಏನು ಹಿಂಗೆ ಹುಡುಕಾಡ್ತಾರಲ್ಲ ಅಂತ. ಕಾರಣ, ಆ ಸಮಾಧಿಯನ್ನು ಅವರನ್ನು ಎಲ್ಲಿ ನಾವು ಸಮಾಧಿ ಮಾಡ್ತೇವೆ ಅದು ಭಗವಂತನಿಗೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ದೇವರ ಮುಂಭಾಗಕ್ಕೆ ಇರಬೇಕು ಅನ್ನೋ ಭಾವನೆಯಿಂದ ಅಲ್ಲಿ ಏನಾರ ಪೂಜೆ ಆದರೆ, ಮಂಗಳಾರತಿ ಆದರೆ ಇವರಿಗೆ ಅದು ಆ ಭಗವಂತನ ಆಶೀರ್ವಾದ ಇರಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಮಾಡಿರುವಂಥ ಅನಸ್ತನ್ನು ನೋಡಿದರೆ, ಆ ಒಂದು ಕಾರ್ಯಕ್ರಮಗಳನ್ನ ಆಯ್ದು ಒಂದು ಸೆಕೆಂಡ್ ಕೂಡ ನಿಲ್ಲದೆ, ಒಂದು ಗಳಿಗೆನೂ ಕೂಡ ಕೂರದಲೆ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ವಿಚಾರಗಳನ್ನು ಕೂಡ ಅವರು ಮಾಡಿದ ತಾಯಿಗೆ ಋಣವನ್ನು ತೀರಿಸಿದಂಥ ನಮ್ಮ ರೇವಣ್ಣ ಇರ್ಬೋದು, ಆ ಜಾಗವನ್ನು ಸೆಲೆಕ್ಟ್ ಮಾಡಿ ಕುಮಾರಸ್ವಾಮಿ ಬದ್ಧನಲ್ಲ. ನಮ್ಮೂರಿಂದ ಒಂದೇ ಒಂದು ಉದಾಹರಣೆ, ನಮ್ಮೂರಿನ ಯುವಕರು
ಒಬ್ಬರು ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಕೇಳೋಕ್ಕೆ ಚಿಕ್ಕಮಗಳೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡೊನೇಷನ್ 3 ಲಕ್ಷ ಕೇಳಿದ್ರು ಅಂತ ಅಲ್ಲಿ ನಮ್ಮ ಯಾರು ರಾಜಕಾರಣಿಗಳಿಗೆ ಏನು ಮಾಡೋಕ್ಕಾಗಲ್ಲ. ಅವರೇ ಸೀದಾ ಅವ್ರ ಮನೆ ಬಾಗಿಲಿಗೆ ಹೋದಾಗ ಅವರು ಹೊರಗಡೆ ನಿಂತದ್ದು ಇಬ್ಬರು ನಿಂತಿದ್ರಂತೆ, ಅಪ್ಪ ಮಗ. ಅವ್ರನ್ನ ಕರೆಸಿದ್ರಂತೆ ಇವರೇ ಚೆನ್ನಮ್ಮ ಕರೆಸಿ ಕೂರಿಸಿ ದೇವೇಗೌಡರಿಗೆ ಹೇಳಿರುತ್ತೆ. ತಕ್ಷಣವೇ ದೇವೇಗೌಡರು ಚಿಕ್ಕಮಗಳೂರಿಗೆ ಫೋನ್ ಮಾಡಿ ಅವ್ರ ಡೊನೇಷನ್ ತಗೋಬಾರ್ದು, ಅವರು ಬಹಳ ಬಡವರಿದ್ದಾರೆ, ರೈತರಿದ್ದಾರೆ, ಕೂಡಲೇ ಅವ್ರಿಗೆ ಇದು ಸೀಟ್ ಕೊಡಬೇಕು ಅಂದಾಗ ಕೇವಲ ಅವ್ರಿಗೆ 1 ಲಕ್ಷ ಕಟ್ಟಿಸ್ಕೊಂಡು 2 ಲಕ್ಷನ ಅವರಿಗೆ ಫ್ರೀ ಕೊಟ್ಟು ಅವರಿಗೆ ಸೀಟ್ ಕೊಟ್ಟದ್ದು. ಇವತ್ತು ಉದಾಹರಣೆಗೆ ನಮ್ಮ ಮಂಜು ಮಾಡ್ತಕ್ಕಂಥ ಒಂದು ದಿನ ಭಾಳ ಒಂದು ದುಃಖವಾದಂಥ ಒಂದು ಸಂಗತಿ. ಬಹುಶಃ ಚೆನ್ನಮ್ಮನಂತರು ಈ ದೇಶಕ್ಕೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಅವರ ವಿಚಾರಗಳನ್ನು ಕಲ್ತ್ಕೊಂಡ್ರೆ ಆ ಮನೆ ಸಂಸ್ಕೃತವಾಗಿ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕೆಂದರೆ ಟಿ ವಿಲಿ ನೋಡಿದಾಗ ಭಾಳ ನಮಗೆ ಇದಾಯಿತು. ಅವರು ನಡೆದು ಬಂದಂಥ ದಾರಿ, ಅವರು ಹಾಕ್ಕೊಂಡಂಥ ವಿಚಾರಗಳು, ಯಾರೇ ಹೋದರೂ ಕೂಡ ಪ್ರೀತಿ ಭಾವನೆಯಿಂದ ಕಾಣ್ತಕ್ಕಂಥ ಭಾವನೆಯನ್ನು ನೋಡಿದಾಗ ಭಾಳ ಅವರ ಒಂದು ಚರಿತ್ರೆ ಭಾಳ ಹೊಟ್ಟಿದೆ. ಅದರಿಂದ ಚೆನ್ನಮ್ಮನವರು ನಿಲ್ತಕ್ಕಂಥದ್ದು ಮತ್ತು ನಾವೆಲ್ಲರೂ ಕೂಡ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಆ ತಾಯಿಯ ಗುಣಗಳನ್ನು ನಮ್ಮ ಎಲ್ಲ